ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಅಗ್ನಿಮೀಲೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇ ಋಷಿಭಿರಿದ್ಯೋ ನೂತನೈರುತ ಸ ದೇವಾ ಏಹ ವಕ್ಷತಿ. ಪತಂಜಲಿ ಋಷಿ ಹೇಳಿದ್ದು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ. ಈ ಹೊರಗಡೆ ಹೋಗುವಂತ ಮನಸ್ಸನ್ನ ಯೋಗದ ಮೂಲಕ ಒಳಗೆ ಸೆಳೆಯುವುದು. ಒಳಗೆ ಸೆಳೆದು ನನ್ನಲ್ಲೇ ಇರುವಂತ ಪರಮಾತ್ಮ ಎಲ್ಲೋ ಸುಖ ಇದೆ ಅಲ್ಲ, ನನ್ನಲ್ಲೇ ಸುಖ ಇದೆ, ಅವನನ್ನ ದರ್ಶನ ಮಾಡುವುದು ಯೋಗದ ಗುರಿ. ನಮ್ಮ ನಿಯಮ ಡೂಸ್ ಅಂಡ್ ಡೋಂಟ್ಸ್ ಅಲ್ಲಿಂದ ಶುರುವಾಗುತ್ತೆ ನಮ್ಮ ಯೋಗ. ಕೇವಲಂ ರಾಜಯೋಗಾಯ ಹಠಯೋಗ ಭವಿಷ್ಯತಿ. ನಾನು ಈ ಪುಸ್ತಕವನ್ನ ಹಠಯೋಗವನ್ನ ಹೇಳ್ಕೊಡ್ತಾ ಇರೋದು ಕೇವಲ ರಾಜಯೋಗಕ್ಕೆ ಅಥವಾ ಪತಂಜಲಿ ಋಷಿ ಬರೆದಿರುವಂತ ಅಷ್ಟಾಂಗ ಯೋಗಕ್ಕೆ. ಈ ಆಸನಗಳನ್ನ ಮಾಡಿ ದೇಹವನ್ನ ಸದೃಢಗೊಳಿಸಿ, ಪ್ರಾಣಾಯಾಮವನ್ನ ಮಾಡಿ ಮನಸ್ಸನ್ನ ಸದೃಢಗೊಳಿಸಿ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅದನ್ನ ಅಂತ. ಅದನ್ನು ಮಾಡೋದ್ರಿಂದ ನಿಮಗೆ ರಾಜಯೋಗ ಅಥವಾ ಅಷ್ಟಾಂಗ ಯೋಗಕ್ಕೆ ಇದು ಪೂರಕ ಸಲಕರಣೆ ಆಗಿರುತ್ತದೆ. ನಿಮಗೆ ಯೋಗ ನನಗೆ ಮುಕ್ತಿಯನ್ನು ತಂದುಕೊಡುತ್ತದೆ, ಮೋಕ್ಷಕ್ಕೆ ದಾರಿ ಯೋಗ. 2014ರಲ್ಲಿ 177 ದೇಶಗಳು ಇದಕ್ಕೆ ಅಂಗೀಕರಿಸಿತು. ಯೋಗ ಎಲ್ಲರಿಗೂ ಬೇಕಾಗಿರುವಂಥದ್ದು. ಇದು ಸೃಷ್ಟಿ ಭಾರತ ದೇಶದ್ದು. ಒಂದು ಪೇಟೆಂಟ್ ಸಿಕ್ಕಂಗೆ ಹೋಯ್ತು ನಮ್ಗೆ ಅವತ್ತಿನ ದಿವಸ. ಅದಾದ ನಂತರ 2015ರಲ್ಲಿ ಜೂನ್ 21ನೇ ತಾರೀಕು ಮೊದಲನೇ ವಿಶ್ವ ಯೋಗವನ್ನು ಮಾಡಿದ್ವಿ. ಜೂನ್ 21 ವಿಶ್ವ ಯೋಗ ದಿನ. ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ. ಏನಪ್ಪಾ ಅಂದ್ರೆ ಇವತ್ತು ವಿಶೇಷ. ಜೂನ್ 21ನೇ ತಾರೀಕು ನಮಗೆ ಸುದೀರ್ಘವಾದ ದಿನ, ಲಾಂಗೆಸ್ಟ್ ಡೇ ಆಫ್ ದ ಇಯರ್. ಅಂದ್ರೆ ನಮ್ಮ ಸೂರ್ಯ ಪ್ರಭಾವ ಇವತ್ತು ಹಗಲು ತುಂಬಾ ಜಾಸ್ತಿ. ಡಿಸೆಂಬರ್ 21 ನಮಗೆ ಹಗಲು ತುಂಬಾ ಕಮ್ಮಿ, ರಾತ್ರಿ ತುಂಬಾ ಜಾಸ್ತಿ. ಇವತ್ತು ಯಾರು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಶುರು ಮಾಡ್ತಾರೆ, ಅವರಿಗೆ ಸೂರ್ಯನ ಪ್ರಭಾವ, ಸೂರ್ಯನ ಅನುಗ್ರಹ, ಸೂರ್ಯನ ಪ್ರಸಾದ ಅವರಿಗೆ ಉಂಟಾಗುತ್ತದೆ. ಯೋಗದ ಮಹತ್ವ ಹಾಗೂ ಯೋಗ ದಿನಾಚರಣೆಯ ಮಹತ್ವವನ್ನು ತಿಳಿಸಿಕೊಡಲು ಅವಕಾಶ ಕೊಟ್ಟಂತ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದ ಹಾಗೂ ಸಮಿತಿಗೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ.
भोले भर्गाय बम 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 भोले बम STYSS ಸಂಘಟನೆಗಳು ಬಂದು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಯೋಗದ ಮಹತ್ವ, ಯೋಗ ಅಂದ್ರೆ ಏನು, ಮತ್ತೆ ಇದನ್ನು ನಾವು ಯಾವ ರೀತಿ ರೂಢಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮತ್ತು ಪ್ರಾಯೋಗಿಕವಾಗಿ ನಮ್ಮೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿದ್ದಾಗೆ ಪೊಲೀಸರು ಸದಾಕಾಲ ನಾವು ಯಾವಾಗಲೂ ಸಹ ಕರ್ತವ್ಯದಲ್ಲಿ ಇರ್ತೀವಿ. ಸೊ ನಮಗೆ ಬಿಡುವು ಸಿಗೋದು ಭಾರಿ ಕಡಿಮೆ. ಯಾವ ಸಂದರ್ಭದಲ್ಲಿ ಬಿಡುವು ಸಿಗುತ್ತೋ ಆ ಸಂದರ್ಭದಲ್ಲಿ ನಾವು ಈ ಒಂದು ಯೋಗವನ್ನು ರೂಢಿತವನ್ನು ಮಾಡಿಕೊಂಡ್ರೆ ಮತ್ತೆ ದಿನದಲ್ಲಿ ಬೆಳಗಿನ ಸಂದರ್ಭದಲ್ಲಿ ಏನೊಂದು ಅರ್ಧ ಗಂಟೆ 1 ಗಂಟೆ ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ಮಾಡ್ತಕ್ಕಂಥದ್ದು ಮತ್ತು ಯೋಗದ ಅಭ್ಯಾಸಗಳನ್ನು ಮಾಡಿದರೆ ನಮ್ಮ ದಿನದಲ್ಲಿ ಉತ್ತಮವಾದ ಒಂದು ಆರೋಗ್ಯ ಕಂಡುಬರುತ್ತದೆ. ಹಾಗೆಯೇ ಉತ್ತಮವಾದಂಥ ಒಂದು ಜೀವನಕ್ಕೆ ಆಸ್ಪದ ಮಾಡಿಕೊಡಬೇಕಾಗುತ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ SYSS ಸಂಘಟನೆಯವರು ತುಂಬಾ ಚೆನ್ನಾಗಿ ಅಂದ್ರೆ ಈಗಾಗಲೇ ಸುಮಾರು 2-3 ಪ್ರಾಕ್ಟೀಸ್ ಅನ್ನು ಮಾಡಿಸಿದ್ರು. ಸೊ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದಕ್ಕೆ ತುಂಬಾ ಒಂದು ಪ್ರೋತ್ಸಾಹ ಮಾಡಿದಂತ ನಮ್ಮ DCP ಮೇಡಮ್ ಅವರು ಮತ್ತೆ ಈ ಕಾರ್ಯಕ್ರಮಕ್ಕೆ ಸಂಘಟನೆಗಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ನಡೆಸಿಕೊಟ್ಟಂತ ನಮ್ಮ SYSS ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತೆ ಎಲ್ಲ ವಾಲಂಟಿಯರ್ಸ್, ನಮ್ಗೆ ತುಂಬಾ ಸಂತೋಷ. ಎಷ್ಟು ಜನ ವಾಲಂಟಿಯರ್ಸ್ ಯೋಗದ ಮಹತ್ವ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಪಾಪ ಎಲ್ಲರೂ ಟ್ರೈನರ್ ಎಷ್ಟು ವಯಸ್ಸಾಗಿದ್ರು ಬಂದು ಈ ಒಂದು ಯೋಗವನ್ನು ಮಾಡಿ ನಮಗೂ ಈ ರೀತಿ ಯೋಗ ಮಾಡಬೇಕು ಅಂತ ಹೇಳಿ ನಾವು ರೂಪನಾಗಿ ಕೊಟ್ಟಿದ್ದೀರಿ. ಸೊ ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಗಮನಿಸಲಿ, ಉತ್ತಮವಾದಂತಹ ಜೀವನಕ್ಕೆ ಆಸ್ಪದವಾಗಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಹೊಂದಿ ನಾನು 2 ಮಾತನ್ನು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಳಗ್ಗೆ ನಮ್ಮಿಂದ ಮುಂಚೆಯಿಂದ ಬಂದಿದ್ರಿ, ಪೂರ್ತಿ ಕಾರ್ಯಕ್ರಮದ ಬಗ್ಗೆ ಏನಾದರೂ ಈಗ ನಮ್ಮ ಈ ನಾಟಕಗಳನ್ನು ನಾವು ಮಾಡಿದ್ರೆ ನಮ್ಮ ದೇಹ ಮತ್ತು ಮನಸ್ಸು ಎಲ್ಲ ಸಂತೋಷದಿಂದ ಉಲ್ಲಾಸದಿಂದ ಇದೆ, ಅಭಿಮಾನವಾಗಿದೆ ದೇಹ. ಇದು ಕೂಡ ಒಳ್ಳೆಯ ಕಾರ್ಯಕ್ರಮ. ಈ ಥರ ನಾವು ಆಯ್ಕೆ ನಮಗೂ ಒಂದು ಖುಷಿ ಆಗ್ತಾ ಇದೆ. ನೀವು ಎಸ್ಪೆಷಲಿ ವೇದಿಕೆ ಮೇಲೆ ಮಾಡೋದು ಆ ಅನುಭವ ಏನಾದರೂ ವ್ಯತ್ಯಾಸ ತುಂಬ ಈಗ ಒಂದು ಹೊಸ ರೀತಿಯ ಒಂದು ಕೆಲಸ ಮಾಡೋದು ಒಂದು ಹೊಸ ಅನುಭವ. ಇಲ್ಲಿ ತುಂಬ ದೇಹದಲ್ಲಿ ಮೆರವಣಿಗೆಗಳು ಕೂಡ ಇನ್ನೂ ತುಂಬ ಇದಾಗ್ತದೆ. ಅಯ್ಯೋ, ನೀವು ತುಂಬಾ ಚೆನ್ನಾಗಿ ಸಹಕಾರ ಕೊಟ್ರಿ. ಸೊ ಈ ಒಂದು ಅದ್ಭುತವಾದಂತಹ ವಾತಾವರಣ ನಿಮ್ಮ ಸಿಬ್ಬಂದಿ ನಾವು ಅರಿವು ಸಾಧನೆ